ನಮಸ್ಕಾರ. ಮುಖ್ಯಾಂಶಗಳು. ದೇಶದಲ್ಲಿ ಮೊದಲ ಬಾರಿಗೆ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಭಾರತೀಯ ಪ್ರಧಾನ ಔಷಧ ನಿಯಂತ್ರಕ ಸಂಸ್ಥೆ ಅನುಮೋದನೆ. ಕರ್ನಾಟಕವನ್ನು ಮಾದರಿ ರಾಜ್ಯ ಮಾಡುವ ಸಂಕಲ್ಪ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಸ್ಥಾನ ಗೆಲ್ಲುವ ಗುರಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮಂಗಳೂರು ಕೇರಳ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗ ಇದೇ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶಕ್ಕೆ ಸಮರ್ಪಣೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಶೇಕಡಾ 96.16ಕ್ಕೆ ಏರಿಕೆ. ಈವರೆಗೆ 99,27,000ಕ್ಕೂ ಹೆಚ್ಚು ಗುಣಮುಖ. ಕೇಂದ್ರ ಆರೋಗ್ಯ ಸಚಿವಾಲಯ. ವಾರ್ತೆಗಳ ವಿವರ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಕೋವಿಶೀಲ್ಡ್ ಹಾಗೂ ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಗಳನ್ನು ತುರ್ತು ಸಂದರ್ಭದಲ್ಲಿ ನಿರ್ಬಂಧಿತ ಬಳಕೆಗೆ ಭಾರತ ಔಷಧ ನಿಯಂತ್ರಕ ಡಿಸಿಜಿಐ ಇಂದು ಅನುಮೋದನೆ ನೀಡಿದೆ. ಇದನ್ನು ಭಾರತೀಯ ವೈದ್ಯಕೀಯ ವಲಯದಲ್ಲಿ ಅತಿ ದೊಡ್ಡ ಮೈಲುಗಲ್ಲು ಎಂದು ಪರಿಗಣಿಸಲಾಗಿದ್ದು, ಕೋವಿಡ್-19 ಲಸಿಕೆಗೆ ಅನುಮೋದನೆ ನೀಡಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತ ಕೂಡ ಸೇರಿದಂತಾಗಿದೆ. ಈ ಎರಡೂ ಲಸಿಕೆಗಳ ತುರ್ತು ಬಳಕೆಗೆ ಅನುಮೋದನೆ ನೀಡಿರುವುದನ್ನು ಭಾರತೀಯ ಔಷಧ ಮಹಾನಿಯಂತ್ರಕ ವಿಜಿ ಸೋಮನಿ ಪತ್ರಿಕಾಗೋಷ್ಠಿಯಲ್ಲಿಂದು ಪ್ರಕಟಿಸಿದ್ದಾರೆ. ಈ ಎರಡೂ ಲಸಿಕೆಗಳ ತುರ್ತು ಬಳಕೆಗಾಗಿ ವಿಷಯ ತಜ್ಞ ಸಮಿತಿಯ ಶಿಫಾರಸಿನ ನಂತರ ಕೇಂದ್ರೀಯ ಔಷಧ ಗುಣಮಟ್ಟ ಸಂಸ್ಥೆ ಅನುಮೋದನೆ ನೀಡಿದೆ ಎಂದು ವಿಜಿ ಸೋಮನಿ ತಿಳಿಸಿದರು. ಸೀರಂ ಸಂಸ್ಥೆ ಲಸಿಕೆಯ ಸುರಕ್ಷತೆ ಹಾಗೂ ಪರಿಣಾಮಕಾರಿತ್ವ ಸಂಬಂಧ ಮಾಹಿತಿ ಸಲ್ಲಿಸಿದ್ದು, ಒಟ್ಟಾರೆ ಲಸಿಕೆಯ ಪರಿಣಾಮಕಾರಿತ್ವ ಶೇಕಡಾ 70.42ರಷ್ಟು ಕಂಡು ಬಂದಿದೆ ಎಂದು ಅವರು ವಿವರಿಸಿದ್ದಾರೆ. Pediatrics, internal medicine, etc. Messrs. Serum Institute of India, Pune has presented a recombinant chimpanzee adenovirus vector Covishield encoding the SARS-CoV-2 spike S glycoprotein with technology transfer from AstraZeneca, Oxford University. The firm submitted safety, immunogenicity and efficacy data generated on 23,745 participants aged more than or equal to 18 years or older from overseas clinical studies. The overall vaccine efficacy was found to be 70.42%. Further, Messrs. Serum was granted permission to conduct Phase 2/Phase 3 clinical trial on 1,600 participants within the country. ಕ್ಯಾಡಿಲಾ ಹೆಲ್ತ್ ಕೇರ್ನ ಲಸಿಕೆಯ 3ನೇ ಹಂತದ ಕ್ಲಿನಿಕಲ್ ಪ್ರಯೋಗಕ್ಕೆ ಡಿಸಿಜಿಐ ಅನುಮೋದನೆ ನೀಡಿದೆ. ಈ ಸಂಸ್ಥೆ ನೋವೆಲ್ ಕೊರೋನಾ ವೈರಸ್ 2019 ಲಸಿಕೆ ಅಭಿವೃದ್ಧಿ ಪಡಿಸುತ್ತಿದೆ. इस्तेमाल पर भी सब्जेक्ट एक्सपर्ट कमेटी ने अपनी सिफारिशें भेज दी हैं। वहीं दूसरी ओर कैडिला की वैक्सीन के तीसरे चरण के परीक्षण के लिए भी ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಭಾರತದಲ್ಲೇ ತಯಾರಿಸಿರುವ 2 ಲಸಿಕೆಗಳ ತುರ್ತು ಬಳಕೆಗಾಗಿ ಅನುಮೋದನೆ ಪಡೆದುಕೊಂಡಿರುವುದು ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಆತ್ಮನಿರ್ಭರ್ ಭಾರತದ ಕನಸು ನನಸಾಗಿಸಲು ನಮ್ಮ ವಿಜ್ಞಾನಿಗಳ ಸಮುದಾಯದ ಉತ್ಸಾಹವನ್ನು ಇದು ತೋರಿಸುತ್ತದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಕೋವಿಡ್-19 ನಿವಾರಣೆಯ 2 ಲಸಿಕೆಗಳ ತುರ್ತು ಬಳಕೆಗೆ ಅನುಮೋದನೆ ದೊರೆತ ಬೆನ್ನಲ್ಲೇ ಈ ಕುರಿತಂತೆ ಜನಸಾಮಾನ್ಯರು ಕೇಳುವ ಪ್ರಶ್ನೆಗಳಿಗೆ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ನಿರ್ದೇಶಕ ಡಾಕ್ಟರ್ ರಣದೀಪ್ ಗುಲೇರಿಯಾ ಮಾಹಿತಿ ನೀಡಿದ್ದಾರೆ. ಸದ್ಯದಲ್ಲೇ ದೇಶದಲ್ಲಿ ಲಸಿಕೆ ಲಭ್ಯವಾಗಲಿದೆ. ಇದರಿಂದ ಸಾಂಕ್ರಾಮಿಕ ಬಿಕ್ಕಟ್ಟು ಅಂತ್ಯಗೊಳ್ಳುವ ನಿರೀಕ್ಷೆ ಇದೆ ಎಂದ ಅವರು ಜನಸಾಮಾನ್ಯರ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. The eligible beneficiaries will be informed through the registered mobile number regarding the health facility where the vaccine will be provided and the scheduled time for the same. This will be done to avoid any inconvenience in registration and vaccination of beneficiaries. No, I don't think that would be right. Registration of beneficiary is mandatory for vaccination of COVID-19. Only after registration, the information on the session site to visit and time will be shared with the beneficiary. So any one of the documents that I'm going to be mentioning with photo may be produced at the time of registration. And these include driving license, health insurance smart card issued by the scheme of Ministry of Labour, Mahatma Gandhi National Rural Employment Guarantee Card, the Manrega job card, official identity cards issued by MPs, MLAs, MLCs, PAN card,
passbooks issued by the bank or the post office, passport, pension documents, service identity cards issued to employees by the central, state government, public limited companies, or voter ID cards. The photo ID produced at the time of registration must be produced and verified at the time of vaccination. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಜಿಲ್ಲೆಗಳಲ್ಲಿ ಪಕ್ಷದ ಬೆಳವಣಿಗೆ, ಜನಸಂಘ ನಡೆದು ಬಂದ ದಾರಿ ಕುರಿತು ಆಯೋಜಿಸಿದ್ದ ವಿಶೇಷ ಚಿತ್ರ ಪ್ರದರ್ಶನವನ್ನು ಅವರು ವೀಕ್ಷಿಸಿದರು. ಪಕ್ಷದ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಂಸದರಾದ ಶೋಭಾ ಕರಂದ್ಲಾಜೆ, ಪ್ರತಾಪ್ ಸಿಂಹ ಸೇರಿದಂತೆ ಹಿರಿಯ ನಾಯಕರು ಪಾಲ್ಗೊಂಡಿದ್ದರು. ಬಳಿಕ ಮುಖ್ಯಮಂತ್ರಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 140ರಿಂದ 150 ಶಾಸಕರನ್ನು ಗೆಲ್ಲಿಸುವ ಗುರಿಯೊಂದಿಗೆ ಸದ್ಯದಲ್ಲೇ ರಾಜ್ಯ ಪ್ರವಾಸ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಸದ್ಯದಲ್ಲೇ ಎದುರಾಗುವ ವಿಧಾನಸಭೆ ಉಪಚುನಾವಣೆ ಎದುರಿಸಲು ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಬೇಕು ಎಂದು ಹೇಳಿದ ಅವರು, ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಲು ಎಲ್ಲರೂ ಶ್ರಮಿಸೋಣ ಎಂದು ಕರೆ ನೀಡಿದರು. ತೃಪ್ತಿಯನ್ನು ತಂದಿದೆ. ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದಂತೆ ನಮ್ಮ ಗುರಿ ನಾಳೆ ಬರುವಂತಹ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಇವತ್ತಿನಿಂದ 2 ವರ್ಷ ಕಾಲ ನಿರಂತರವಾಗಿ ಕೆಲಸ ಮಾಡಿ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥ ಕನಸು ನಿಮ್ಮೆಲ್ಲರ ಮೇಲಿದೆ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಗೋಮಾತೆಯನ್ನು ಭಾರತ ಮಾತೆ ಸಂರಕ್ಷಿಸಿದ್ದು, ಗೋವನ್ನು ಎಲ್ಲರೂ ಪೂಜ್ಯ ಭಾವದಿಂದ ನೋಡಬೇಕು ಎಂದರು. ಗೋಹತ್ಯೆ ನಿಷೇಧ ಕಾನೂನನ್ನು ತಂದು ನಮ್ಮ ವಿಚಾರಕ್ಕೆ ಪುಷ್ಟಿ ಬಂದಿದೆ. ಆ ತಾಯಿಯ ಸಂರಕ್ಷಣೆ ಆಗಿದೆ. ಅದಕ್ಕೆ ಹೃದಯಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಇಡೀ ಟೀಮಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸಾಕಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಭವ್ಯ ಭಾರತ ನಿರ್ಮಾಣದ ಸಂದೇಶ ಇದಾಗಿದೆ ಎಂದು ಹೇಳಿದರು. ಮತ್ತೊಂದು ಜಗತ್ತಿಗೆ ಕೊಡುವಂತ ಒಂದು ಸಂದೇಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಚಿವ ಕೆಸಿ ಈಶ್ವರಪ್ಪ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆಲ್ಲುವ ನಿರೀಕ್ಷೆ ಹೊಂದಿದ್ದು, ಪಕ್ಷ ಸಂಘಟನೆಗಾಗಿ ಮತ್ತಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಬೇಕಿದೆ ಎಂದರು. ಈ ವಿಶ್ವಾಸದಲ್ಲಿ ನಾವೆಲ್ಲ ಸೇರ್ತಾ ಇದ್ದೀವಿ. ಸರ್ಕಾರದಿಂದ ಆಗಬೇಕಾದಂತ ಸಾಧನೆಗಳ ಬಗ್ಗೆ ದೇಶದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದೆ. ಆದರೆ ಈ ಕೂತಿರುವ ನಾವು ಈ ಸಂಘಟನೆಗೂ ಕೂಡ ಶಕ್ತಿ ಕೊಡುವಂತಹ ರೂಪಗಳು ಬಂದು ಕೂಡಿದೆವು. ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ಇದೇ ತಿಂಗಳ 11, 12 ಮತ್ತು 13ರಂದು ರಾಜ್ಯದಲ್ಲಿ 5 ತಂಡಗಳಲ್ಲಿ ಬಿಜೆಪಿ ಜನಸೇವಕ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ಶಿವಮೊಗ್ಗದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. ರಾಜ್ಯದ ರೈತ ಮುಖಂಡರು ಮತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಸಮಾವೇಶಕ್ಕೆ ಚಾಲನೆ ನೀಡಲಿದ್ದಾರೆ. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಪ್ರತಿದಿನ 2 ಸಮಾವೇಶಗಳು ನಡೆಯಲಿದ್ದು, ಸಂಸದರು, ಶಾಸಕರು, ಗ್ರಾಮ ಪಂಚಾಯಿತಿ, ಪುರಸಭೆ, ನಗರಸಭೆ ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರ ನೀಡಿದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೃಷಿ ಸುಧಾರಣಾ ಕಾಯ್ದೆಗಳು ಹಾಗೂ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತಂದಿರುವ ಭೂ ಸುಧಾರಣಾ ತಿದ್ದುಪಡಿ ಕುರಿತು ಜನಜಾಗೃತಿ ಮೂಡಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ವಿರೋಧ ಪಕ್ಷಗಳು ರೈತರ ದಾರಿ ತಪ್ಪಿಸುತ್ತಿರುವುದನ್ನು ರಾಜ್ಯ ಕಾರ್ಯಕಾರಿಣಿಯಲ್ಲಿ ಖಂಡಿಸಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದ್ದು, ಮುಂಬರುವ ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಉತ್ತಮ ಸಾಧನೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಅಶ್ವತ್ಥನಾರಾಯಣ ತಿಳಿಸಿದರು. ರಾಜ್ಯದಲ್ಲಿ ಇತ್ತೀಚೆಗೆ ಚುನಾವಣೆ ನಡೆದು ಫಲಿತಾಂಶ ಪ್ರಕಟಗೊಂಡಿರುವ 5,956 ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಗಳಿಗೆ ವರ್ಗವಾರು ಮೀಸಲಾತಿ ನಿಗದಿಪಡಿಸುವ ಮಾರ್ಗಸೂಚಿ ಪಟ್ಟಿಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನವನ್ನು ಒಂದೇ ವರ್ಗಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಗದಿ ಮಾಡಬಾರದು ಎಂದು ನಿರ್ದೇಶಿಸಲಾಗಿದೆ. ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಂತೆ ಆಯಾ ಜಿಲ್ಲಾಧಿಕಾರಿಗಳು ರಾಜ್ಯ ಚುನಾವಣಾ ಆಯೋಗದ ಆದೇಶದಂತೆ
ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿ ನಿಗದಿಪಡಿಸಬೇಕು. ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿಯನ್ನು 5 ವರ್ಷದಿಂದ 2.5 ವರ್ಷಕ್ಕೆ ಇಳಿಸಲಾಗಿದ್ದು, ಇದೇ ಮೊದಲ ಬಾರಿಗೆ 30 ತಿಂಗಳ ಮೊದಲ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ನಿಗದಿಯಾಗಬೇಕಾಗಿದೆ. ಜೆಡಿಎಸ್ ಪಕ್ಷ ಎನ್ಡಿಎ ಮೈತ್ರಿಕೂಟ ಸೇರಲಿದೆ ಎಂಬ ಸುದ್ದಿ ಕಪೋಲಕಲ್ಪಿತ. ವ್ಯವಸ್ಥಿತವಾಗಿ ಬಿಜೆಪಿ ಇಂತಹ ಸುದ್ದಿಗಳನ್ನು ಹರಡುತ್ತಿದೆ ಎಂದು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಇಂದು ಹೇಳಿದ್ದಾರೆ. ಬಿಜೆಪಿ ಮೈತ್ರಿಯ ಕಪಟ ನಾಟಕವಾಡಲು ಮುಂದಾಗಿದೆ. ಎನ್ಡಿಎ ಮೈತ್ರಿಕೂಟ ಸೇರುತ್ತೇವೆ ಎಂದು ನಾವೆಲ್ಲೂ ಹೇಳಿಲ್ಲ. ಆದರೂ ಇಂತಹ ಸುದ್ದಿಗಳನ್ನು ಹರಿಬಿಡುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಾಜ್ಯ ಬಿಜೆಪಿ ನಾಯಕರಿಗಿಂತಲೂ ಉತ್ತಮ ಬಾಂಧವ್ಯ ತಮಗಿದೆ. ಯಡಿಯೂರಪ್ಪ ಅವರು ಹಿರಿಯರು ಎಂಬ ಗೌರವವೂ ಇದೆ. ವಿರೋಧಕ್ಕಾಗಿ ವಿರೋಧ ಪಕ್ಷವಾಗಬಾರದು ಎಂಬ ಆಶಯದಿಂದ ಬಿಜೆಪಿಯ ಅಪಪ್ರಚಾರಕ್ಕೆ ಪ್ರಾಮುಖ್ಯತೆ ನೀಡುತ್ತಿಲ್ಲ. ಆದರೆ ಬಿಜೆಪಿ ತಮ್ಮ ಪಕ್ಷದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳಿತು ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಸೇರಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗುತ್ತಾರೆ ಎನ್ನುವ ಸುದ್ದಿಗಳನ್ನು ಸುಖಾಸುಮ್ಮನೆ ಹರಿಬಿಟ್ಟು ಬಿಜೆಪಿ ಜನರಲ್ಲಿ ಗೊಂದಲ ಮೂಡಿಸುತ್ತಿದೆ. 1997ರಲ್ಲಿ ಪ್ರಧಾನಿ ಸ್ಥಾನದಿಂದ ದೇವೇಗೌಡರು ಕೆಳಗಿಳಿಯುವಾಗ ವಾಜಪೇಯಿ ಅವರು ಬೆಂಬಲ ನೀಡುವುದಾಗಿ ಹೇಳಿದ್ದರು. ಆ ಹುದ್ದೆ ತಿರಸ್ಕರಿಸಿದ್ದು ತಮ್ಮ ಪಕ್ಷ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಆರ್ಥಿಕ ಪುನಶ್ಚೇತನ ಸುಧಾರಣಾ ಕ್ರಮಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರ ದಿನದ 24 ತಾಸು ಅಂಗಡಿ ಮುಂಗಟ್ಟು, ಸೂಪರ್ ಮಾರ್ಕೆಟ್, ಹೋಟೆಲ್ಗಳನ್ನು ತೆರೆಯಲು ಅವಕಾಶ ನೀಡಿ ಆದೇಶ ಹೊರಡಿಸಿದೆ. ಈ ಕುರಿತು ಕಾರ್ಮಿಕ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. 10 ಮಂದಿ ಉದ್ಯೋಗಿಗಳಿರುವ ಮಳಿಗೆಗಳಿಗೆ ಈ ಅವಕಾಶ ಲಭ್ಯವಿದ್ದು, ಮದ್ಯ ಮಾರಾಟ, ಸಿನಿಮಾ ಮಂದಿರಗಳಿಗೆ ಅವಕಾಶವಿಲ್ಲ. ನೂತನ ವ್ಯವಸ್ಥೆಯಡಿ ಮಹಿಳೆಯರಿಗೆ ರಾತ್ರಿ 8 ಗಂಟೆಯವರೆಗೆ ಕೆಲಸ ಮಾಡಲು ಅವಕಾಶವಿದ್ದು, ಆದರೆ ಲಿಖಿತ ಸಮ್ಮತಿ ಪಡೆದು ರಾತ್ರಿ ಇಡೀ ಕೆಲಸ ಮಾಡಲು ಅನುಮತಿ ನೀಡಬಹುದಾಗಿದೆ. ಅದಕ್ಕೂ ಮುನ್ನ ಮಹಿಳಾ ಭದ್ರತೆ ಮತ್ತು ಸುರಕ್ಷತೆಗೆ ಕ್ರಮಗಳನ್ನು ಕೈಗೊಂಡಿರುವುದನ್ನು ಖಾತ್ರಿಪಡಿಸಬೇಕಾಗುತ್ತದೆ. ಉದ್ಯೋಗಿಯ ಕೆಲಸದ ಅವಧಿ ದಿನಕ್ಕೆ 8 ಗಂಟೆ, ವಾರದಲ್ಲಿ 48 ಗಂಟೆ ಮೀರಿರಬಾರದು. ಓಟಿ ಸೇರಿದಂತೆ ಕರ್ತವ್ಯದ ಅವಧಿ ದಿನದ 10 ಗಂಟೆ, ವಾರದಲ್ಲಿ 50 ಗಂಟೆಗಿಂತ ಹೆಚ್ಚಿರಬಾರದು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಮಂಗಳೂರು ಕೇರಳದ ಕೊಚ್ಚಿ ನಡುವಿನ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿ 5ರಂದು ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಒಂದು ರಾಷ್ಟ್ರ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಈ ಕಾರ್ಯಕ್ರಮ ಪ್ರಮುಖ ಮೈಲುಗಲ್ಲಾಗಲಿದೆ. ಸಮಾರಂಭದಲ್ಲಿ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವರೊಂದಿಗೆ ಕರ್ನಾಟಕ, ಕೇರಳ ರಾಜ್ಯಗಳ ಮುಖ್ಯಮಂತ್ರಿಗಳು ಉಪಸ್ಥಿತರಿರಲಿದ್ದಾರೆ. 150 ಕಿಲೋಮೀಟರ್ ಉದ್ದದ ಈ ಅನಿಲ ಕೊಳವೆ ಮಾರ್ಗವನ್ನು GAIL ನಿರ್ಮಿಸಿದ್ದು, ಇದು ಪ್ರತಿನಿತ್ಯ 12 ದಶಲಕ್ಷ ಮೆಟ್ರಿಕ್ ಅನಿಲ ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಕೇರಳದ ಕೊಚ್ಚಿಯ ಧ್ರುವೀಕೃತ ನೈಸರ್ಗಿಕ ಅನಿಲ ಮರುಹೊಂದಾಣಿಕೆ ಟರ್ಮಿನಲ್ನಿಂದ ದಕ್ಷಿಣ ಕನ್ನಡದ ಮಂಗಳೂರಿಗೆ ನೈಸರ್ಗಿಕ ಅನಿಲವನ್ನು ಸಾಗಿಸಲಿದೆ. ಈ ಯೋಜನೆಯ ವೆಚ್ಚ 3,000 ಕೋಟಿ ರೂಪಾಯಿಗಳಾಗಿದೆ. ಈ ಯೋಜನೆ ಪರಿಸರ ಸ್ನೇಹಿ ಹಾಗೂ ಕೈಗೆಟುಕುವ ದರದ ಇಂಧನವನ್ನು ಕೊಳವೆ ಮಾರ್ಗದ ಮೂಲಕ ನೈಸರ್ಗಿಕ ಅನಿಲ ರೂಪದಲ್ಲಿ ಮನೆಗಳಿಗೆ ಪೂರೈಸಲಿದೆ ಹಾಗೂ CNG ಅನಿಲವನ್ನು ಸಾರಿಗೆ ವಲಯಕ್ಕೆ ಸರಬರಾಜು ಮಾಡಲಿದೆ. ದೇಶದಲ್ಲಿ ಕೋವಿಡ್-19 ಸೋಂಕಿತರ ಚೇತರಿಕೆ ಪ್ರಮಾಣ 96.16% ತಲುಪಿದೆ. ಕಳೆದ 24 ಗಂಟೆಗಳಲ್ಲಿ 20,963 ಸೋಂಕಿತರು ಚೇತರಿಸಿಕೊಂಡಿದ್ದು, ಇದರಿಂದ ಒಟ್ಟು ಗುಣಮುಖರಾದವರ ಸಂಖ್ಯೆ 99,27,310ಕ್ಕೆ ತಲುಪಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಒಟ್ಟು ಪಾಸಿಟಿವ್ ಪ್ರಕರಣಗಳಲ್ಲಿ 2.3% ಮಾತ್ರ ಸಕ್ರಿಯ ಪ್ರಕರಣಗಳಿದ್ದು, ಪ್ರಸ್ತುತ ದೇಶದಲ್ಲಿ 2,47,220 ಸೋಂಕಿತರು ವೈದ್ಯರ ನಿಗಾದಲ್ಲಿದ್ದಾರೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಕಳೆದ 24 ಗಂಟೆಗಳಲ್ಲಿ 18,177 ಹೊಸ ಸೋಂಕು ಪ್ರಕರಣಗಳು ವರದಿಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 1,03,00,000ಕ್ಕೆ ತಲುಪಿದೆ. ಪರೀಕ್ಷೆ, ಪತ್ತೆ ಹಾಗೂ ಚಿಕಿತ್ಸೆಯಂತಹ ಕಾರ್ಯತಂತ್ರವನ್ನು ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ದೇಶದಲ್ಲಿ ಸೋಂಕಿತರ ಚೇತರಿಕೆ ಪ್ರಮಾಣ ಹೆಚ್ಚಳಗೊಂಡಿದ್ದು, ಸಾವಿನ ಸಂಖ್ಯೆ ಇಳಿಮುಖಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ದೇಶದಲ್ಲಿ ಕೋವಿಡ್ ಸಾವಿನ ಪ್ರಮಾಣ 1.45%, ಇದು ಜಗತ್ತಿನಲ್ಲಿಯೇ ಅತಿ ಕಡಿಮೆ ಪ್ರಮಾಣವಾಗಿದೆ. ಕಳೆದ 24 ಗಂಟೆಗಳಲ್ಲಿ ದೇಶಾದ್ಯಂತ 217 ಮಂದಿ ಮೃತಪಟ್ಟಿದ್ದು,
ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ 1,49,435ಕ್ಕೆ ತಲುಪಿದೆ. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಪ್ರಕಾರ ಕಳೆದೊಂದು ದಿನದಲ್ಲಿ 9,58,000 ಕೋವಿಡ್ ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಇದರಿಂದ ಈವರೆಗೆ ದೇಶದಲ್ಲಿ ಒಟ್ಟು 17,48,00,000 ಪರೀಕ್ಷೆಗಳನ್ನು ನಡೆಸಿದಂತಾಗಿದೆ ಎಂದು ಸಚಿವಾಲಯ ವಿವರಿಸಿದೆ. ದಲಿತ ಸಂಘರ್ಷ ಸಮಿತಿ ಸಮತಾವಾದದ ವತಿಯಿಂದ ಬೆಂಗಳೂರಿನಲ್ಲಿಂದು ಸಾಮಾಜಿಕ ಸುಧಾರಕಿ ಸಾವಿತ್ರಿಬಾಯಿ ಫುಲೆ ಅವರ 190ನೇ ಜನ್ಮದಿನೋತ್ಸವ ಆಚರಿಸಲಾಯಿತು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರಿಗೆ ಶಿಕ್ಷಣ ನೀಡುವ ಸಂಕಲ್ಪದೊಂದಿಗೆ ಮಾಡಿದ ಕ್ರಾಂತಿ ನಮ್ಮೆಲ್ಲರಿಗೂ ಆದರ್ಶವಾಗಬೇಕು ಎಂದು ಹೇಳಿದರು. ಸಮಾಜದ ನಿಂದನೆ, ಕಲ್ಲೆಸೆತ ಸೇರಿ ಸಾಕಷ್ಟು ನೋವು ಅನುಭವಿಸಿದರೂ ತಾವು ಕೈಗೊಂಡ ಸಂಕಲ್ಪದಂತೆ ಮಹಿಳೆಯರಿಗೆ ಶಿಕ್ಷಣ ನೀಡುವ ಮೂಲಕ ದಾರಿದೀಪವಾದ ಅವರು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಎಂದು ಬಣ್ಣಿಸಿದರು. ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ ಮಾರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 190ರ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಅವರ ಜೀವನ ನಮಗೆ ಸದಾ ಪ್ರೇರಣೆ ನೀಡಿ, ಸದಾ ಸ್ಫೂರ್ತಿ ನೀಡಿ. ಈಗಲೂ ಕೂಡ ಅಕ್ಷರ ಗೊತ್ತಿಲ್ಲದವರು ಬಹಳಷ್ಟು ಜನ ಇದ್ದಾರೆ. ಈಗಲೂ ಕೂಡ ಶಾಲೆ ಎಲ್ಲಿದೆ ಅಂತ ಗೊತ್ತಿಲ್ಲದವರು ಸಾಕಷ್ಟು ಜನ ಇದ್ದಾರೆ. ಸಮಾಜದಲ್ಲಿ ಆ ಕಟ್ಟ ಕಡೆಯ ವ್ಯಕ್ತಿ ಯಾರು ಶಿಕ್ಷಣ ಕಲ್ತಿಲ್ಲ, ಅಕ್ಷರ ಕಲ್ತಿಲ್ಲ ಇದನ್ನು ಅಲ್ಲಿವರೆಗೂ ಕೂಡ ನಮ್ಮ ಕೆಲಸ ನಿಲ್ಲೋದಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳನ್ವಯ ರಾಜ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕೋಲಾರ ಜಿಲ್ಲೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆದಿದೆ. ಖರೀದಿ ಕೇಂದ್ರಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಇಲಾಖೆ ರೈತರಿಗೆ ಸೂಕ್ತ ಮಾಹಿತಿ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ರೈತರು ಕೇಂದ್ರಕ್ಕೆ ಬಂದು ತಮ್ಮ ದಾಖಲೆಗಳನ್ನು ನೀಡಿ ನೋಂದಾಯಿಸಿಕೊಂಡು ರಾಗಿ ಮಾರಾಟ ಮಾಡುತ್ತಿದ್ದಾರೆ. ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಈಗಾಗಲೇ ರಾಗಿ ಖರೀದಿ ಕೇಂದ್ರ ಆರಂಭಿಸಲಾಗಿದ್ದು, ಇದಕ್ಕೆ ರೈತರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಜಿಡಿ ನ್ಯೂಸ್ನೊಂದಿಗೆ ರೈತರಾದ ಸುಮಿತ್ರಮ್ಮ, ಹೊರಗಿನ ಮಾರುಕಟ್ಟೆಯಲ್ಲಿ ರಾಗಿಗೆ ಕಡಿಮೆ ಬೆಲೆ ಸಿಗುತ್ತಿತ್ತು. ಸರ್ಕಾರ ಖರೀದಿ ಕೇಂದ್ರ ಸ್ಥಾಪಿಸಿ ಉತ್ತಮ ಬೆಲೆ ನೀಡುತ್ತಿದೆ. ಇದರಿಂದ ತುಂಬಾ ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತಗೊಳ್ತಿದ್ದಾರೆ, ಅದಕ್ಕೆ ಈಗ ಗವರ್ಮೆಂಟ್ ಇಂದ ತುಂಬಾ ಚೆನ್ನಾಗಿ ಬೆಳೆಯನ್ನು ಬೆಳೆಸುತ್ತಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಬಂದು ಒಳ್ಳೆ ಬೆಲೆ ಕೊಡ್ತಿದ್ದಾರೆ. 3,000ರಿಂದ ಹೆಚ್ಚು ಕೊಡುತ್ತಿದ್ದಾರೆ. ಸೊ ಅದಕ್ಕೆ ನಾವು ಇಲ್ಲಿ ಬಂದು ಮಾರಲು ರೈತ ದೇವರಾಜ್, ಈ ಬಾರಿ ಉತ್ತಮ ಫಸಲು ಬಂದಿದೆ. ಅದೇ ಸಮಯಕ್ಕೆ ರಾಗಿ ಖರೀದಿ ಕೇಂದ್ರದಲ್ಲಿ ಉತ್ತಮ ಬೆಲೆ ಸಿಕ್ಕಿದೆ. ಇದರಿಂದ ತುಂಬಾ ಸಂತಸವಾಗಿದೆ ಎಂದರು. ಹೋದ ವರ್ಷ 3,150 ರೂಪಾಯಿ ನಾವು ಕ್ವಿಂಟಾಲ್ ಕೊಟ್ಟರು. ಈ ಸಾರಿ 3,295 ರೂಪಾಯಿ ನಿಗದಿ ಮಾಡಿದ್ದಾರೆ. ಒಳ್ಳೆ ರೇಟ್ ಸಿಕ್ಕಿದೆ. ಮಾಡಿ ಎಲ್ಲ 2,000, 1,500, 2,000, 2,500 ಇದೇ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇಂದ ನಮ್ಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸೌಲಭ್ಯ ಮತ್ತೋರ್ವ ರೈತ ಶ್ರೀರಾಮ್, ಸರ್ಕಾರದ ಈ ಸೌಲಭ್ಯದಿಂದ ತುಂಬಾ ಅನುಕೂಲವಾಗಿದೆ. ಈ ಮುನ್ನ ರಾಗಿಗೆ ಸೂಕ್ತ ಬೆಲೆ ಸಿಗುತ್ತಿರಲಿಲ್ಲ. ಈಗ ಕೇಂದ್ರದಲ್ಲಿ ಉತ್ತಮ ಬೆಲೆ ಸಿಗುತ್ತಿದೆ. ಇದರಿಂದ ರೈತರಿಗೆ ತುಂಬಾ ಸಹಕಾರಿಯಾಗಿದೆ ಎಂದರು. ಈ ರೇಟ್ ಕೊಡಲ್ಲ, ಗೌರ್ಮೆಂಟ್ ಅವ್ರು ನಿಗದಿ ಮಾಡಿರೋ ಪ್ರಕಾರ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. 30 ಮೂಟೆ ಬೆಳೆದಿದ್ದೀನಿ, 10 ನಾವು ಇಟ್ಕೊಂಡು 20 ಕೊಡೋಣ ಅಂತ ಸರ್. ಕೊಡೋಣ. ಇಲ್ಲಿ ಖರೀದಿ ಅಧಿಕಾರಿ ಕಲೀಮುಲ್ಲಾ ಶರೀಫ್ ಕಳೆದ 10 ದಿನಗಳಿಂದ ಖರೀದಿ ಕೇಂದ್ರದಲ್ಲಿ ನೋಂದಣಿ ಕಾರ್ಯ ಪ್ರಗತಿಯಲ್ಲಿದ್ದು, ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಆರಂಭವಾಗಿದೆ. ನಾವು ಒಂದು 10 ದಿವಸದಿಂದ ನಾವು ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ. ಖರೀದಿ ಇದಕ್ಕೆ ನೋಂದಣಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈಗ ಅದಕ್ಕೆ ಒಂದು 10 ದಿವಸ 15 ದಿವಸ ಈ ತರ ಡೇಟ್ ಕೊಡ್ತಾ ಇದ್ದೀವಿ ಅವ್ರಿಗೆ, ತರಕ್ಕೆ ರಾಗಿ ತರಕ್ಕೆ ಅಂತ ಹೇಳ್ಬಿಟ್ಟು. ಅದು ಈಗ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅದಕ್ಕೆ ನಾವು ದಾಖಲೆಗಳು ಪರಿಶೀಲನೆ ಮಾಡ್ತೀವಿ.
ಜನವರಿ 15 ಆಹಾರ ಇಲಾಖೆ ಜಿಲ್ಲಾ ವ್ಯವಸ್ಥಾಪಕ ಶಿವರಾಮೇಗೌಡ ಜನವರಿ 15ರ ನಂತರ ನೋಂದಾಯಿತ ರೈತರಿಂದ ರಾಗಿ ಖರೀದಿಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಬಾರಿ ಈ ಭಾಗದ ರೈತರು ಹೆಚ್ಚು ರಾಗಿ ಬೆಳೆದಿದ್ದು ಮಾರಾಟಕ್ಕೆ ಮುಂದಾಗಿದ್ದಾರೆ. ಇದರಿಂದ ಅವರಿಗೂ ತುಂಬಾ ಅನುಕೂಲವಾಗಿದೆ ಎಂದರು. ಕೃಷಿ ಇಲಾಖೆ FID ಪ್ರಕಾರ ಏನು ಬಂದಿದೆ ಅಷ್ಟು ಕ್ವಾಂಟಿಟಿ ಅವರಿಂದ ನಾವು ತಗೊಳ್ಳಕ್ಕೆ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. 15ರ ಮೇಲೆ ನಾವು ಖರೀದಿ ಪ್ರಾರಂಭ ಮಾಡ್ತೀವಿ ಸರ್ಕಾರ ನಿರ್ದೇಶನ ಅಂತ. ಈ ಜಿಲ್ಲೆನಲ್ಲಿ ಮಳೆ ಚೆನ್ನಾಗಿರೋದ್ರಿಂದ ಅತಿ ಹೆಚ್ಚು ರೈತರು ರಾಗಿ ಬೆಳೆದಿರುತ್ತಾರೆ. ಸ್ಪಂದನೆ ಚೆನ್ನಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಅಂಧತ್ವ ಮುಕ್ತ ಜಿಲ್ಲೆ ಅಭಿಯಾನ ಹಮ್ಮಿಕೊಂಡಿದ್ದು ಈಗಾಗಲೇ 1000ಕ್ಕೂ ಹೆಚ್ಚು ಫಲಾನುಭವಿಗಳು ಈ ಸೌಲಭ್ಯ ಪಡೆದುಕೊಂಡಿದ್ದಾರೆ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ನೈನಿಕಾ ಸಂಸ್ಥೆ ಸಹಕಾರದಲ್ಲಿ ಕಳೆದ 1 ತಿಂಗಳಿನಿಂದ ಅಭಿಯಾನ ನಡೆಯುತ್ತಿದೆ. ಬಡವರು, ಆರ್ಥಿಕವಾಗಿ ಹಿಂದುಳಿದವರಿಗೆ ಅಭಿಯಾನದಿಂದ ನೆರವಾಗಿದೆ. ನಯನಿಕಾ ಸಂಸ್ಥೆ ಕಾರ್ಯಕರ್ತರು ನಗರದಲ್ಲಿ ಪ್ರತಿ ಮನೆಗೆ ತೆರಳಿ ಅಂಧತ್ವದಿಂದ ಬಳಲುತ್ತಿರುವವರನ್ನು ಗುರುತಿಸಿ ಪರೀಕ್ಷಿಸಿ ಶಸ್ತ್ರಚಿಕಿತ್ಸೆ ಅಗತ್ಯವಿರುವವರಿಗೆ ಚಿಕಿತ್ಸೆ ನೀಡಿ ಕನ್ನಡಕಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿ SS ನಕುಲ್ ನೈನಿಕಾ ಸಂಸ್ಥೆಯವರ ಸಹಕಾರದೊಂದಿಗೆ ನಗರದಲ್ಲಿ ದೃಷ್ಟಿದೋಷ ನಿವಾರಣೆ ಅಭಿಯಾನ ಆರಂಭವಾಗಿದೆ. ಮನೆ ಮನೆಗೆ ತೆರಳಿ ಕಣ್ಣಿನ ದೋಷವುಳ್ಳ ಬಡವರನ್ನು ಗುರುತಿಸಿ ಜಿಲ್ಲಾಸ್ಪತ್ರೆ ಹಾಗೂ ಮಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಭಿಯಾನಕ್ಕೆ ಸರ್ಕಾರ ಅನುದಾನ ನೀಡುತ್ತಿಲ್ಲ. ಹಾಗಾಗಿ ನೈನಿಕಾ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಈ ಸಾಮಾಜಿಕ ಸೇವೆಗೆ ಸಹಕಾರ ನೀಡುತ್ತಿವೆ. ಈಗಾಗಲೇ 1500ಕ್ಕೂ ಹೆಚ್ಚು ಮಂದಿಗೆ ಕನ್ನಡಕಗಳನ್ನು ವಿತರಿಸಿದ್ದು ಕ್ಯಾಟ್ರಾಕ್ಟ್ ಚಿಕಿತ್ಸೆಗೆ 196 ಜನರನ್ನು ಗುರುತಿಸಿದ್ದು ಮೊದಲ ಹಂತದ ಕಾರ್ಯಾಚರಣೆ ಮುಂದುವರೆದಿದೆ ಎಂದರು. ನಾವೇ ಮನೆ ಮನೆಗೆ ಭೇಟಿ ಮಾಡಿ ಯಾರಿಗೆ ತೊಂದರೆ ಇದೆ ಅವ್ರನ್ನ ನಾವು ಪರಿಶೀಲಿಸಿ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಮುಂದಿನ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ನಾವೀಗ ಪ್ರಯತ್ನ ಮಾಡ್ತಾ ಇದೀವಿ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. ಕೊಂಡು ಬೈತೆ ಅಂತ ಕೇಳಿದ್ರು ಕರ್ಕೊಂಡು ಹೋಗಿದ್ರು, ತೋರಿಸಿದ್ರು. ಬಾಪ ಅಂತಂದು ಕರ್ಕೊಂಡು ಹೋಗಿ ತೋರಿಸಿ ಕರ್ನಾಟಕ ಕೊಟ್ಟರು, ಎಲ್ಲ ಚೆಕ್ ಮಾಡಿದ್ರು, ಸರಿಯಾಗಿ ಕೊಟ್ಟರು. ಅದು ಕೊಂಡು ನೋಡ್ಸಕ ಮತ್ತೆ ಬಂದಿದ್ರಯ್ಯ ಮನೆ ಹೋಗಿದ್ವಿ, ಸಸ್ಮ ಕೊಟ್ಟಾರ. ಅದೇ ಕಣ್ಣು ನೋಡಿದ್ರ, ನೋಡಿ ಸಸ್ಮ ಕೊಟ್ರು. ಸರಿ ದೂರಿ ಮನುಷ್ಯರು ಕಾಣ್ತಿದ್ದಿಲ್ಲ, ಅದಕ್ಕೆ ಇದು ಚಸ್ಮೆ ಕಾಣುತ್ತೆ, ಮಸಗ್ ಕಾಣುತ್ತೆ. ಈ ಚಸ್ಮೆ ಇಟ್ಕೊಂಡ್ರೆ ನೀಟಾಗಿ ಕಾಣುತ್ತೆ. ಅದಕ್ಕೆ ಮನುಷ್ಯ ಏನು ಕಾಣ್ತಿಲ್ಲ, ಲಾಂಗ್ ಕಾಣ್ತಾರ, ಇಲ್ಲ ಹತ್ರ ಕಾಣ್ತಾ ಇಲ್ಲ. ಇವಾಗ ಕಾಣ್ತಕ್ಕ ದೂರ ಕಾಣ್ತಾವ, ಹತ್ರ ಕಾಣಕ್ಕಲ್ಲ. ಮಾಡ್ಕಂತ ಬಂದು ಹೇಳ್ಕೊಟ್ರಿ ಸರ್, ಹೇಳ್ಕೊಟ್ರೆ ನಾವು ಹೋಗಿ ಅಲ್ಲಿ ಆಸ್ಪತ್ರೆ ತೋರ್ಸಂಬ, ಅಲ್ಲಿ ಚಸ್ಮಾ ಕೊಟ್ಟಾರ, ಫ್ರೀ ಕೊಟ್ಟಾರ ಸರ್. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮದಲ್ಲಿ ಸರಿಸುಮಾರು 500 ವರ್ಷಗಳ ಹಳೆಯ ಮನೆ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಪುರಾತನವಾದ ಈ ಮನೆಗೆ ಮರಗೆತ್ತನೆಯ ಮಹಾಮನೆ ಎನ್ನಲು ಅಡ್ಡಿಯಿಲ್ಲ. ಈ ಕುರಿತು ಒಂದು ವರದಿ. ಹಕ್ಲಾಡಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಒಂದು ಗ್ರಾಮ. ಇಲ್ಲಿರುವ ಹಲ್ಸನಾಡು ಕುಟುಂಬದ ಪುರಾತನ ಮನೆಯಿಂದಾಗಿ ಈ ಗ್ರಾಮ ಖ್ಯಾತಿ ಪಡೆದಿದೆ. ಆ ಮನೆಯಲ್ಲೇನು ಅಂಥ ವಿಶೇಷ ಎನ್ನುವಿರಾ? ಇದು 60 ಕೋಣೆಗಳ ಕಾಷ್ಟ ಶಿಲ್ಪ ಕಲಾ ವೈಭವದ ಬೃಹತ್ ಭವ್ಯ ಅರಮನೆ. 500 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಈ ಮನೆ ಅಂತಿಂಥ ಮನೆಯಲ್ಲ. ಉಚ್ಛ್ರಾಯ ಕಾಷ್ಟಶಿಲ್ಪ ಕಲೆಯನ್ನೇ ಹೊದ್ದ ಅರಮನೆ ಹಲ್ಸನಾಡು ಮನೆ ಎಂದೇ ಖ್ಯಾತಿ. ಈ ಬೀಟಿ, ನಂದಿ, ಹಲಸು, ಸಾಗವಾನಿ ಇತ್ಯಾದಿ ಮರದಿಂದ ತಯಾರಾದ ಮನೆ. ಇದು ಪ್ರತಿ ಒಂದು ಕಂಬದಲ್ಲಿ ತುಂಬ ಕೆತ್ತನೆ ಇದೆ, ಕಲಾತ್ಮಕವಾದ ಕೆತ್ತನೆ ಇದೆ. ಬಾಗಿಲಲ್ಲೂ ಕಲಾತ್ಮಕವಾದ ಕೆತ್ತನೆ ಇದೆ. ಇದು ಕಾಷ್ಟಕಲಾ ವೈಭವದ ಪರಾಕಾಷ್ಠೆಯಲ್ಲಿರ್ತಕ್ಕಂಥ ಮನೆ. ಜೊತೆಗೆ ಹಕ್ಲಾಡಿಯ ಗ್ರಾಮದೊಂದಿಗೆ ಅವಿನಾಭಾವದ ಅಮೂರ್ತ ಸಂಬಂಧಗಳನ್ನು ಇಟ್ಕೊಂಡಿದೆ. ಬಹುಶಃ ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಕಲೆಗೆ ಬಹುಶಃ ಸಾಕಷ್ಟು ಕೊಡುಗೆಗಳನ್ನು ನೀಡಿದಂತ ಮನೆ ಇದು. ಹಲ್ಸನಾಡು ಮನೆ ಅನ್ನುವಂಥದ್ದು ಬಹುಶಃ ನಮ್ಮ ಊರಿಗೆ ಒಂದು ಹೆಸರು ತಂದು ಕೊಟ್ಟಂತ ಮನೆ. ಒಂದೇ ಮರದಿಂದ ತಯಾರಿಸಿದ ಬೃಹತ್ ಭವ್ಯ ಕಲಾತ್ಮಕತೆಯ ಹೆಬ್ಬಾಗಿಲ ಸೌಂದರ್ಯ ಕಣ್ತುಂಬಿಕೊಂಡು ಒಳ ಪ್ರವೇಶಿಸಿದರೆ ಹಲವು ವೈಶಿಷ್ಟ್ಯಗಳು ಒಂದೊಂದಾಗಿ ಅನಾವರಣಗೊಳ್ಳುತ್ತವೆ.
ಈ ಮಹಾಮನೆಯಲ್ಲಿ 60 ಕೋಣೆಗಳಿದ್ದು ಉಪ್ಪಿನಕಾಯಿ ಜಾಡಿಗಳನ್ನು ಇಡುವ ಉಪ್ಪಿನಕಾಯಿ ಕೋಣೆ, ಬಂಗಾರದ ನಗ ನಾಣ್ಯ ಇಡುವ ಚಿನ್ನದ ಕೋಣೆ, ಬೆಳ್ಳಿಯ ಆಭರಣ ವಸ್ತು ಪರಿಕರ ಇಡುವ ಬೆಳ್ಳಿಯ ಕೋಣೆ, ಹೀಗೆ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಉಪ್ಪರಿಗೆಯನ್ನು ಒಳಗೊಂಡ 2 ಅಂತಸ್ತಿನ ಈ ಕಾಷ್ಟ ಮಹಾಮನೆ ಹೊಯ್ಸಳರ ದೇವಾಲಯಗಳಲ್ಲಿರುವ ಕಲ್ಲಿನ ಕಲಾತ್ಮಕ ಕಂಬಗಳನ್ನ ಹೋಲುವಂತಹ ಮರದ ಕಂಬಗಳನ್ನ ಒಳಗೊಂಡಿದೆ. ಜಂತಿ, ಉಪ್ಪರಿಗೆ, ಹೊದಿಕೆ, ಪಕಾಸು, ಕಿಟಕಿ, ತೊಲೆಗಳಲ್ಲಿನ ಸೂಕ್ಷ್ಮ ಕೆತ್ತನೆಗಳಂತೂ ಕಣ್ಮನ ಸೆಳೆಯುತ್ತವೆ. ಜೊತೆಗೆ ಈ ಮನೆಯ ಗಾಳಿ ಬೆಳಕಿಗೆ ಅಳವಡಿಸಿರುವ ಜಾಲಂಧ್ರಗಳ ಕೆತ್ತನೆಯಂತೂ ಒಂದಕ್ಕಿಂತ ಒಂದು ಭಿನ್ನವಾಗಿದ್ದು ಮನಮೋಹಕವಾಗಿವೆ. ಕಲಾಮಯವಾದ ಈ ಮನೆಯ ಗೋಡೆಗಳನ್ನ ಮಣ್ಣು ಮತ್ತು ಮರಳು ಮಿಶ್ರಣದಿಂದ ಹಾಗೂ ಹಲಸು, ನಂದಿ, ತೇಗು, ಬೀಟೆಯ ಮರಗಳನ್ನ ಬಳಸಿ ನಿರ್ಮಿಸಲಾಗಿದೆ. ಶಿಲ್ಪಿಯ ಕೈಚಳಕದಲ್ಲಿ ನಿರ್ಜೀವ ಮರದ ದಿಮ್ಮಿಗಳು ಜೀವಕಳೆ ಪಡೆದಿವೆ. ಹಲ್ಸನಾಡು ಕಾಷ್ಠಕಲೆಯ ಕುರಿತಂತೆ ಮದ್ರಾಸ್ ಗೆಜೆಟಿಯರ್ ಕೆಳದಿ ನೃಪ ವಿಜಯ ಆಕರ ಗ್ರಂಥದಲ್ಲಿ ನಮೂದಾಗಿದೆ. ಹಲ್ಸನಾಡು ಮನೆತನದವರು ಕೆಳದಿ ಅರಸು ಸೋಮಶೇಖರ ಮತ್ತು ಚೆನ್ನಮ್ಮಾಜಿ ಆಸ್ಥಾನದಲ್ಲಿ ಕರ್ಣಿಕ ವೃತ್ತಿಯಲ್ಲಿದ್ದರು. ಹೀಗಾಗಿ ಹಕ್ಲಾಡಿ ಹಲ್ಸನಾಡು ಮನೆ ಕಲಾ ವೈಭವದಿಂದ ಮೇಳೈಸಿದ್ದು 16ನೇ ಶತಮಾನದಲ್ಲಿ ರಾಮಪ್ಪಯ್ಯ ಎಂಬುವರು ಇದನ್ನು ನಿರ್ಮಾಣ ಮಾಡಿದರೆಂದು ಹೇಳಲಾಗುತ್ತದೆ. ಹಲ್ಸನಾಡು ಜಗದೀಶನವರು ಸಾಕಷ್ಟು ಶ್ರಮವನ್ನು ವಹಿಸುತ್ತಿದ್ದಾರೆ. ಅವರ ಕುಟುಂಬದವರು ಸಹ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಅತ್ಯದ್ಭುತವಾದ ಕಲಾ ಶ್ರೀಮಂತಿಕೆಯಿಂದ ಕೂಡಿದ ಈ ಮರದ ಮಹಾಮನೆಯಲ್ಲಿ ಗಿರೀಶ್ ಕಾರ್ನಾಡ್ ನಿರ್ದೇಶನದ ಹಿಂದಿಯ ಜನಪ್ರಿಯ ಚಿತ್ರ ಉತ್ಸವ್, ಜಿ.ವಿ. ಅಯ್ಯರ್ ನಿರ್ದೇಶನದ ಮಧ್ವಾಚಾರ್ಯ, ಮಲಯಾಳಂನ ಪೆರು ತಗ್ನನ್, ಕನ್ನಡದ ಎಂಟೆದೆಯ ಭಂಟ, ದೊರೆ, ತುತ್ತಮುತ್ತ, ಸ್ವರ ಸಂಗಮ, ಕುಹು ಕುಹು ಸೇರಿದಂತೆ 18ಕ್ಕೂ ಹೆಚ್ಚು ಚಲನಚಿತ್ರ ಮತ್ತು ಟಿವಿ ಧಾರಾವಾಹಿಗಳ ಚಿತ್ರೀಕರಣವಾಗಿದೆ. ಪೆರಂದೆಚ್ಚಾನ್ ಎನ್ನತಕ್ಕಂತಹ ಮಲಯಾಳಂ ಸಿನಿಮಾ ಅವಾರ್ಡ್ ಏನು ತಗೊಂಡಿದೆ, ಆ ಅವಾರ್ಡ್ಗೆ ಈ ಹಲಸನಾಡು ಮನೆಯ ಕಲಾವೈಭವದ ತಾಕತ್ತೇ ಕಾರಣ. ಯಂತ್ರಗಳು, ತಿರುಗಣಿಗಳ ಸಹಾಯವಿಲ್ಲದ ಆ ಕಾಲದಲ್ಲಿ ಶಿಲ್ಪಿಗಳ ಕಲಾ ಚಾತುರ್ಯ ಹಾಗೂ ಕೈಚಳಕದಲ್ಲಿ ಅರಳಿದ ಮರದ ಕೆತ್ತನೆಯ ಜೊತೆಗೆ 5 ಶತಮಾನದ ಹಳೆಯ ಗೃಹದಲ್ಲಿನ ಪ್ರಾಚೀನ ಅಪರೂಪದ ವಸ್ತುಗಳು ಇವೆ. ಮೇನೆ, ಪಲ್ಲಕ್ಕಿ, ಲೆಕ್ಕಪತ್ರಗಳ ಕಡತ, ಪೆಟಾರಿಗಳು, 100 ಓಲೆಗರಿ ಗ್ರಂಥಗಳು, ತಾಮ್ರ ಶಾಸನಗಳು, ಕಲ್ಲಿನ ಕಡಾಯಿ, ಶಾವಿಗೆ ಒರಳು, ಭತ್ತ ಕುಟ್ಟುವ ಸಾಧನ, ಹಳೆಯ ನಾಣ್ಯಗಳು, ಮೃಗಬೇಟೆಗೆ ಬಳಸುತ್ತಿದ್ದ ಆಯುಧಗಳು, ಆತ್ಮರಕ್ಷಣಾ ಶಸ್ತ್ರಾಸ್ತ್ರಗಳ ದೊಡ್ಡ ಸಂಗ್ರಹವೇ ಇಲ್ಲಿದೆ. 128 ಸೆಂಟಿಮೀಟರ್ ಉದ್ದದ ಅಪರೂಪದ ತಾಳೆಗರಿಯು ಇಲ್ಲಿನ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ಹಬ್ಬ ಹರಿದಿನ ಇರಬಹುದು, ನವರಾತ್ರಿ ಉತ್ಸವವಿರಬಹುದು, ಎಲ್ಲವೂ ಸಹಿತ ವೈಭವವನ್ನು ಕಂಡಿರ್ತಕ್ಕಂಥ ಮನೆ ಇವತ್ತು ಕಾಲದ ಹೊಡೆತಕ್ಕೆ ಸಿಕ್ಕಿ ಅವನತಿಯ ಸ್ಥಾನಕ್ಕೆ ಬರ್ತಾ ಇದೆ. ಇದನ್ನು ಉಳಿಸ್ಕೊಳ್ತಕ್ಕಂತಹ ಕೆಲಸ ಆಗಬೇಕಾಗಿದೆ. ಮಹಾಮನೆ ಇರುವ ಹಕ್ಲಾಡಿಗೂ ಹಲ್ಸನಾಡು ಮನೆತನಕ್ಕೂ ಅವಿನಾಭಾವ ಸಂಬಂಧವಿದೆ. ನಮ್ಮ ತಂದೆ ಹಲಸನಾಡು ವಿಶ್ವೇಶ್ವರಯ್ಯ ಅವರು, ನಮ್ಮದು 4 ಗ್ರಾಮದ ಪಂಚಾಯಿತಿ ಇದ್ದಿದೆ. ಅಕ್ಲಾಡಿ, ಕುಂದಾಬಾರನಾಡಿ, ಸೇನಾಪುರ, ನೂಜಾಡಿ ಹೇಳಿ ಅದರ ಚೇರ್ಮನ್ರಾಗಿ ತುಂಬಾ ವರ್ಷ ಇದ್ದಿದ್ದಾರೆ. ಹಾಗೆ ನಮ್ಮ ಗ್ರಾಮವನ್ನು ಮದುವೆ ದಿಬ್ಬಣದ ಬಸ್ಸೊಂದು ಮನೆಯೊಂದರ ಮೇಲೆ ಮಗುಚಿ ಬಿದ್ದ ಪರಿಣಾಮ ಮಗು ಸೇರಿದಂತೆ 6 ಮಂದಿ ಮೃತಪಟ್ಟಿರುವ ದುರ್ಘಟನೆ ಕೇರಳ ಕರ್ನಾಟಕ ಗಡಿಯ ಪಾಣತ್ತೂರಿನಲ್ಲಿ ನಡೆದಿದೆ. 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಅವರನ್ನು ಮಂಗಳೂರಿನ ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಳಿಜಾರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮನೆಯೊಂದರ ಮೇಲೆ ಖಾಸಗಿ ಬಸ್ ಉರುಳಿ ಬಿದ್ದು ಈ ದುರ್ಘಟನೆ ಸಂಭವಿಸಿದೆ. ಅಪಘಾತವಾದ ತಕ್ಷಣ ಬಸ್ನಲ್ಲಿದ್ದ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಮೊದಲ ಬಾರಿಗೆ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆಗಳ ತುರ್ತು ಬಳಕೆಗೆ ಭಾರತೀಯ ಪ್ರಧಾನ ಔಷಧ ನಿಯಂತ್ರಕ ಸಂಸ್ಥೆ ಅನುಮೋದನೆ.
ಕರ್ನಾಟಕವನ್ನು ಮಾದರಿ ರಾಜ್ಯ ಮಾಡುವ ಸಂಕಲ್ಪ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಸ್ಥಾನ ಗೆಲ್ಲುವ ಗುರಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮಂಗಳೂರು ಕೇರಳ ನೈಸರ್ಗಿಕ ಅನಿಲ ಕೊಳವೆ ಮಾರ್ಗ ಇದೇ 5ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ದೇಶಕ್ಕೆ ಸಮರ್ಪಣೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಶೇಕಡಾ 96.16ಕ್ಕೆ ಏರಿಕೆ. ಈವರೆಗೆ 99,27,000ಕ್ಕೂ ಹೆಚ್ಚು ಗುಣಮುಖ, ಕೇಂದ್ರ ಆರೋಗ್ಯ ಸಚಿವಾಲಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.